ಇಷ್ಟು ಬೇಕು. ನೀರಿನ ಹದ ಮೇನ್ ಇದರಲ್ಲಿ. ಬಾತ್ ದಮ್ ಹಾಕೋದ್ರಲ್ಲಿ ಹದ ಇಷ್ಟಿದ್ರೆ ಸಾಕಲ್ಲ? ಇನ್ನೊಂದ್ ಸ್ವಲ್ಪ ದಮ್ ಇಡ್ತೀರಾ? ಹೌದು, ದಮ್ ಆಗ್ಬೇಕು. ಆಗ್ಬೇಕಾ? ಹೌದು, 10 ನಿಮಿಷ ದಮ್ ಆಗ್ಬೇಕು. ಆಯ್ತು. ಮಾಡುವುದು ಒಂದು ರೀತಿ ಇದ್ರೆ ಇದನ್ನ ಬಡಿಸೋ ಕ್ರಮನೂ ಹಾಗೆ ಹೇಳ್ದಾಗೆ, ಕುಡಿಸಿದರೆ ಕಸವಿರಬಾರದು, ಬಡಿಸಿದರೆ ಹಸಿವಿರಬಾರದು ಅಂತ. ವಾವ್, ನೋಡಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ರುಚಿಯು ಹರಡುತ್ತಿದೆ ಅಂತ ಹಾಡ್ಬೋದು ಈಗ. ಏನ್ ಬಾಯಿ ತುಂಬಾ ರುಚಿ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಗೋಪಾಲಕೃಷ್ಣ SGK ಕ್ಯಾಟರಿಂಗ್ ಹನುಮಂತನಗರ ಅವ್ರ ಕಿಚನ್ನು ಕಾಯ್ತಾ ಇದ್ದೀವಿ. ಎಲ್ಲ ರೆಡಿ ಆಗ್ತಾ ಇದೆ. ಯಾಕೆ? ಅವರೆಕಾಳು ಸೀಸನ್. ಈ ಸೀಸನಲ್ಲಿ ಅವರೆಕಾಳ್ದು ಇವರ ಶೈಲಿ, ಮದುವೆ ಮನೆಯ ಶೈಲಿ. ಪಲಾವ್ ಮಾಡಿದ್ರೆ ಹೆಂಗೆ ಬನ್ನಿ. ಅದರೊಟ್ಟಿಗೆ ಇನ್ನೂ ಒಂದು ಅರೋಮ್ಯಾಟಿಕ್ ರುಚಿ ಇರುತ್ತಂತೆ. ಏನಂದರೆ ಅವರೆಕಾಳು ಮೆಂತೆ ಪಲಾವ್. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಮದುವೆ ಮನೆಯ ಒಂದು ರುಚಿ ಬೇಕು, ಅದು ಅದ್ಭುತವಾಗಿರ್ಬೇಕು, ಸೀಸನ್ ತಕ್ಕಂಗಿರ್ಬೇಕು. ಸೀಸನ್ ತಕ್ಕನಾಗಿರ್ಬೇಕು. ಕರೆಕ್ಟ್. ಅದಕ್ಕಾಗಿ ಇವತ್ತು ಒಂದು ಹೊಸ ಐಟಮ್, ಅವರೆಕಾಳು ಮೆಂತ್ಯ ಪಲಾವ್. ಬರೀ ಅವರೆಕಾಳು ಬೇಡ ಅಂತ ಅದಕ್ಕೆ ಮೆಂತ್ಯ ಸೊಪ್ಪು, ಅವರೆಕಾಳು ಮೆಂತ್ಯ ಪಲಾವ್. ಮತ್ತೆ ಮದುವೆ ಮನೇಲಿ ನಾವು ಹೋದಾಗ ಅಲ್ಲೆಲ್ಲ ಕಷ್ಟ ಬಂದಿರೋ ಎಲ್ಲ ಗೆಸ್ಟ್ಗಳು ಹೇಳ್ತಾರೆ, ಸರ್ ನಿಮ್ ರುಚಿ ಅದ್ಭುತ ಅಂತ. ಗೋಪಾಲಕೃಷ್ಣ ಅವ್ರ ಕೈ ರುಚಿ ಯಾವ ರೀತಿ ಇರುತ್ತೆ ನೋಡ್ಬೋಣ. ಈ ಪಲಾವ್ ಬಾಸುಮತಿ ಈಗ ಒಂದ್ ಮೆಜರ್ಮೆಂಟ್ ಗೆ ಏನಾದ್ರು ಬೇಕಲ್ಲ, ಇದರಲ್ಲಿ ಒಂದ್ 2 ಹಾಕ್ತೀನಿ ಆಯ್ತಾ. ತುಂಬಾ ಕಡಿಮೆ ಆದ್ರೆ ದಮ್ ಆಗಲ್ಲ. ಓಕೆ. ಪಾತ್ರೆ ದೊಡ್ಡದಲ್ವಾ, ಒಂದು 3/4 kg ಆಗುತ್ತೆ. 3/4 kg ಆಗುತ್ತೆ. ಹೌದು, ಅಂತದ್ 2 ಹಾಕ್ತೀವಿ. ಹೌದು, ಅಂತದ್ 1.5 kg. 1.5 kg ಬರುತ್ತೆ. ಸುಮಾರು ನಾವಿಲ್ಲಿ ಒಂದು 5-6 ಜನ ಇದೀವಿ. ಹೌದು, ಬಾಸುಮತಿನೇ ಆಗ್ಬೇಕಂತಿಲ್ಲ, ಜೀರಾ ರೈಸ್ ಆದ್ರೂ ಆಗುತ್ತೆ. ಬಾಸುಮತಿ ಹೆಚ್ಚಾಗಿ ಬಾಸುಮತಿಯಲ್ಲೇ ಮಾಡೋದು. ಇವತ್ತು ಬಾಸುಮತಿಯಲ್ಲೇ ಮಾಡಿ ತೋರಿಸ್ತಾನೆ. ಮದುವೆ ಮನೆ ಶೈಲಿ. ಇದು ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಒಳ್ಳೆ ದಮ್ ಆಗುತ್ತೆ. ತುಂಬಾ ಕಡಿಮೆ ಆದ್ರೆ ಚೆನ್ನಾಗಿ ಬೇಯಲ್ಲ. ಈಗ ಒಂದ್ 2 ಹಾಕ್ತಿವಿ. 2 ಅಂದ್ರೆ ನೋಡಿ, ಮುಕ್ಕಾಲ್ 1.5 ಅರ್ಧ ಬಕೆಟ್ ಆಗಿದೆ. ಕ್ಲೀನ್ ಆಗಿ ತೊಳೆದ್ಬಿಟ್ಟು ಶುರು ಮಾಡೋಣ ಸರ್. ಓಕೆ. ಹಿತ್ತಾಳೆ ಇಟ್ಬಿಟ್ಟಿದ್ರಿ ಇವತ್ತು? ಹೌದು, ಹಿತ್ತಾಳೆ ಪಾತ್ರ. ಬಾತ್ಗಳಲ್ಲಿ ಹಿತ್ತಾಳೆ ಪಾತ್ರ ಹಾಕ್ರೆ ತುಂಬಾ ದಮ್ ಆಗುತ್ತೆ. ಪಾತ್ರೆನು ಸಡನ್ಲಿ ತಳ ಕಚ್ಕೊಳ್ಳಲ್ಲ. ಹೌದು, ಕೂಡ ಹಿಡಿಯಲ್ಲ. ಕರೆಕ್ಟ್ ಸರ್. ತೋರಿಸ್ತೀನಿ, ಒಂದೊಂದಾಗಿ ತೋರಿಸ್ತೀನಿ ಈಗ ಹೇಗೆ ಮಾಡೋದು ಅಂತ. ಮೊದ್ಲಿಗೆ ಒಲೆ ಅಣಿಸ್ಕೊಳ್ಳೋ ಪ್ರೋಗ್ರಾಮ್. ಸರ್, ಆಯಿಲ್ ಹಾಕಿರ್ತೀನಿ. ಒಳ್ಳೆ ಆಯಿಲ್, 150 ml ಆಯಿಲ್, ಒಳ್ಳೆ ಆಯಿಲ್ ಆಯ್ತಾ. ಯಾವ್ದಾದ್ರು ಒಳ್ಳೆ ಎಣ್ಣೆ ತಗೊಂಡು ಸರಿ. ಮೊದಲಿಗೆ ಆನಿಯನ್ ಒಂದು ಅರ್ಧ ಕೆಜಿ ಚಾಪ್ಡ್ ಆನಿಯನ್. ಹೌದು, ಉದ್ದುದ್ದು ಹಚ್ಕೊಳ್ಬಹುದು, ಇಲ್ಲ ಬಿಲ್ಲೆ ತರನು ಹಚ್ಕೊಳ್ಬಹುದು ಆಯ್ತಾ. ಅದಾದ್ಮೇಲೆ ಅದಕ್ಕೆ ಚಕ್ಕೆ 4-5 ಪೀಸ್ ಚಕ್ಕೆ, 5 ತುಂಡು ಆಯ್ತಾ. ಏಲಕ್ಕಿ ಒಂದು 8ರಿಂದ 10 ಪೀಸು ಆಯ್ತಾ. ಲವಂಗ 15 ಪೀಸು ಐಟಮ್ಸ್. ಹೌದು. ಪಲಾವ್ ಎಲೆ 3 ಪೀಸ್. ಅದಾದ್ಮೇಲೆ ಜಾಪತ್ರೆ ಆಯ್ತಾ, ಮಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತು, ಫ್ರೈ ಆಯ್ತು. ಒಂದೊಂದಾಗೆ ಹಾಕ್ತೀನಿ. ಅದಾದ್ಮೇಲೆ ಕ್ಯಾಪ್ಸಿಕಮ್ ಒಂದು 2 ಪೀಸ್ ಆಯ್ತಾ. ನೋಡಿ, ಈ ತರ ಬಿಲ್ಲೆ ಹಚ್ಕೊಳ್ಬೇಕು. ಗೋಡಂಬಿ ಒಂದಿಡಿ, ಒಂದು 20-25 ಪೀಸ್ ಇದೆ ನೋಡಿ. ಶುಂಠಿ ಹೌದು, ಶುಂಠಿ ಒಂದು 50 ಗ್ರಾಮ್ ಆಗೋಷ್ಟು ನೋಡಿ. ಗ್ರೀನ್ ಚಿಲ್ಲಿ, ಹಸಿಮೆಣಸು ಅದು ಅಷ್ಟೇನಾ? ಅದು ಒಂದು ಅಷ್ಟೇ. ಎಷ್ಟು ಸರ್? 50 ಗ್ರಾಮ್. 50 ಗ್ರಾಮ್. 2 ಸೇರಿಗೆ 50 ಗ್ರಾಮ್ ಹಾಕ್ಬೋದು, ತೊಂದ್ರೆ ಇಲ್ಲ. ಅಕ್ಕಿ ತೊಳೆದು ನೆನೆ ಇಡಬೇಕಾ? ಹೌದು, ಅಕ್ಕಿ ತೊಳೆದು ತುಂಬಾ ಜಾಸ್ತಿ ಹೊತ್ತೇನ್ ಬೇಡ, ಒಂದು 10 ನಿಮಿಷ ನೆನೆ ಹಾಕೊಳ್ಬೇಕು. ತುಂಬಾ ಜಾಸ್ತಿ ನೆನೆ ಹಾಕ್ರೆ ಅಕ್ಕಿ ದಮ್ ಆಗುವಾಗ ಪುಡಿ ಆಗತ್ತೆ. ಈಗ ಆಯ್ತು, ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಮೆಂತ್ಯ, ತೊಳೆದಿಟ್ಟಿರುವಂತ ಮೆಂತ್ಯ ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಈ ತರ ಮೆಂತ್ಯ ಸೊಪ್ಪು ಇದು ಆಯ್ತಾ, ಕ್ಲೀನ್ ಆಗಿ ಹಾಕೊಳ್ಬೇಕು. ಇವಾಗ್ಲೇ ಹಾಕೋದ್ರಿಂದ ಅದು ಸ್ವಲ್ಪ ಕೈ ಇರುತ್ತೆ, ಇವಾಗ ಹಾಕಿದ್ರೆ ಹೋಗುತ್ತೆ, ಕೈ ಎಲ್ಲ ಹೋಗುತ್ತೆ. ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು. ಅದು ಬೇಗ ಬಾಡುತ್ತೆ, ಗೊತ್ತಾಗಲ್ಲ ಅದು ಮೆಂತ್ಯ ಸೊಪ್ಪು. ನೋಡಿ, ಇದು ಅವರೆಕಾಳು, ಬಿಡಿಸಿರುವಂತ ಅವರೆಕಾಳು. ಇದು ಹಿತ್ಕವರೆ ಬಿಡಿಸಿರೋದು ಆಯ್ತಾ. ಔಟ್ ಆಗಿರುತ್ತೆ ಇದು. ಇದು ಬೇಗ ಬೇಯುತ್ತೆ ಆಯ್ತಾ. ಇದನ್ನ ಹಾಕ್ತಾ ಇದೀನಿ. ಒಂದು ಅರ್ಧ ಕೆಜಿ ಇದೆ ಇದು, ಕರೆಕ್ಟ್ ಆಗಿ ಅರ್ಧ ಕೆಜಿ ಇದೆ. ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಆದ್ರೆ ಆ ಹಸ್ಕು ಹಸ್ನೆಲ್ಲ ಹೋಗ್ಬಿಡುತ್ತೆ. ಈಗ
ಇದು ಅಕ್ಕಿ ಮೆಜರ್ಮೆಂಟ್ ಇದರಲ್ಲೇ ತಗೊಂಡಿದೀವಿ ಬಾಸುಮತಿ. ಹೌದೌದು ಸರ್. ಈಗ ಇದರಲ್ಲೇ ನೀರ್ ಹಾಕ್ಬೇಕು. ಇದು 2 ಅಕ್ಕಿ ಹಾಕಿದ್ವಿ, 4 ನೀರ್ ಹಾಕ್ತಾ ಇದ್ದೀನಿ ಆಯ್ತಾ. 2 ಅಕ್ಕಿಗೆ 4 ನೀರು. ಅದ್ರ ಜೊತೆಗೂ ಈ ಕಾಯಿ ಹಾಲನ್ನು ಸೇರಿಸ್ಕೊಳ್ತೀನಿ ಅಳತೆಗೆ. ಕಾಯಿ ಹಾಲು ಸರ್ ಅದು? ಹೌದು, ಕಾಯಿ ಹಾಲು ರುಬ್ಬಿರೋದು, ಕಾಯಿ ರುಬ್ಬಿರೋದು. ಇದರಲ್ಲಿ 1 ಕಾಯಿ ಇದೆ, 1 ತೆಂಗಿನಕಾಯಿ ಸಣ್ಣದು. 1 2 3 4 ಇಷ್ಟು ಬೇಕು ಆಯ್ತಾ. ಕರೆಕ್ಟಾಗಿ 4 ಇದೆ ಆಯ್ತಾ. ಇಷ್ಟು ಬೇಕು. ನೀರಿನ ಹದ ಮೇನ್ ಇದರಲ್ಲಿ. ಬಾತ್ ದಮ್ ಹಾಕೋದ್ರಲ್ಲಿ ಹದ ಸ್ವಲ್ಪ ಇದ್ರೆ ನೀರು ಜಾಸ್ತಿ ಹಾಕ್ಬೇಕು. ಅಂದ್ರೆ ಪ್ರಮಾಣ ಹೇಗೆ 1:2 ಹಾಕ್ಬೇಕು. ಜಾಸ್ತಿ ಅಕ್ಕಿ ಇದೆ, 10 ಸೇರು 15 ಸೇರು 20 ಸೇರು ಮಾಡುವಾಗ 1 ಮುಕ್ಕಾಲು ಬಂದ್ರು ಸಾಕಾಗತ್ತೆ. ಉಪ್ಪು ಹಾಕ್ತಾ ಇದೀನಿ. ಉಪ್ಪು ರುಚಿ ತಕ್ಕನಾಗ ಹಾಕ್ಬೇಕು. ಈಗ 3 ಟೀ ಸ್ಪೂನ್ ಹಾಕಿದೀನಿ, ನೋಡ್ಕೊಂಡು ಹಾಕೋಣ. ಟೊಮೊಟೊ 3 ಟೊಮೊಟೊ ಇದೆ ಅದ್ರಲ್ಲಿ ಆಯ್ತಾ. 3 ಈ ಹಂತಕ್ಕೆ ಇವಾಗಲೇ ಅನಿಸ್ತಾ ಇದೆ ನಮ್ಮ ಪಲಾವ್ ಹೆಂಗ್ ಬರ್ಬೋದು ಅಂತ. ಮೆಂತ್ಯ ಸೊಪ್ಪೆಲ್ಲ ನೋಡಿ ಚೆನ್ನಾಗಿ ಬಾಡಿದೆ, ಮೇಲ್ಗಡೆ ನೆನೆತಿದೆ ನೋಡಿ. ಈಗ ಬಾಸುಮತಿ ಅಕ್ಕಿ ನೆನೆ ಹಾಕಿರುವಂತದ್ದು, ತೊಳೆದು ನೆನೆ ಹಾಕಿರುವಂತ ಅಕ್ಕಿ ಹಾಕ್ತಾ ಇದೀನಿ. ನೀರ್ ಕುದಿತಾ ಇದೆ, ಈ ಟೈಮಲ್ಲಿ ಹಾಕ್ಬೇಕಿದು ಆಯ್ತಾ. ಒಂದು 10 ನಿಮಿಷ ನೆನೆಸಿಟ್ಟಿರೋದು. ಹೌದು. ನಾವೇನು ಕುಕ್ಕರ್ ಅಲ್ಲಿ ಮಾಡ್ತಾ ಇಲ್ಲ, ಓಪನ್. ಅದು ಹಿತ್ತಾಳೆ ಪಾತ್ರೆ. ಸೂಪರ್. ಇದೀಗ ಹಿತ್ತಾಳೆ ಪಾತ್ರ, ನಾವು ಕಲೆ ಹಾಕಿ ಇಟ್ಟಿರುವಂತ ಪಾತ್ರಗಳಿವು. ರೆಗ್ಯುಲರ್ ಆಗ್ತಿರಲ್ಲ ಸರ್ ನೀವು? ಹೌದು, 6 ತಿಂಗಳಿಗೊಂದ್ಸಲಿ ಹಾಕ್ಲೇಬೇಕು. 5 ರಿಂದ 6 ತಿಂಗಳಿಗೊಂದ್ಸಲಿ ಕಲೆ ಹೋಗ್ಬಿಡುತ್ತದು. ಬಿಸಿ ಇಟ್ಟರೆ ಎಲ್ಲ ಹಾಕಿರ್ತೀರಿ? ಹೌದು. ಎಲ್ಲ ಪಾತ್ರೆಗೂ 6 ತಿಂಗಳ ಕೆಲಸ ಇಲ್ದಿದ್ದಾಗ ಒಂದ್ಸಲಿ ಕಲೆ ಹಾಕೊಳ್ತೀವಿ. ಅದು 6 ತಿಂಗಳವರೆಗೆ ಬರುತ್ತೆ. ಹೌದು. ಈ ತರ ನೀಟಾಗಿ ಬೇಯ್ಬೇಕು ಆಯ್ತಾ. ಈ ಉರಿ ಅನ್ನೋದು ಎಲ್ಲ ಕಡೆ ಬರ್ಬೇಕು. ಈ ತರ ಗುಳ್ಳಿ ಒಂದೇ ಕಡೆ ಬರಬಾರ್ದು. ನೀಟಾಗಿ ಎಲ್ಲ ಅಕ್ಕಿನೂ ಬೆಂದಿರುತ್ತೆ. ಕರೆಕ್ಟ್. ಬೇಯ್ತಾ ಇದೆ ಕ್ಲೀನಾಗಿ. ಅದರಲ್ಲಿ ಮೊಸರು, ಸ್ವಲ್ಪ ಮೊಸರು, ಒಂದು 2 ಲಿಂಬೆ ಹಣ್ಣು ಆಗುವಷ್ಟು ಲಿಂಬೆ ಹಣ್ಣಿನ ರಸ ಹಿಂಡಿರೋದು. ಅದಾದ್ಮೇಲೆ ತುಪ್ಪ ಒಂದು 30 ml. 30 ml? 30 ml ಹಾಕಿರ್ತೀನಿ. ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಬದಲು ಪುದೀನ ಅಷ್ಟೇ. ಎಲ್ಲ ಐಟಮ್ಸ್ ಇದೆ ಸರ್? ಎಲ್ಲದೂ ಇದೆ. ಸರ್ ಇಷ್ಟಿದ್ರೆ ಸಾಕಲ್ಲ? ಇನ್ನೊಂದು ಸ್ವಲ್ಪ ದಮ್ ಇಡ್ತೀರಾ? ಹೌದು, ದಮ್ ಆಗ್ಬೇಕಿದೆ. ಆಗ್ಬೇಕಾ? ಹೌದು, 10 ನಿಮಿಷ ದಮ್ ಆಗ್ಬೇಕು. ಆಯ್ತು, ಆಗಿದೆ. ದಮ್ ಆಗೋ ಟೈಮ್ ಆಗಿದೆ ನೋಡಿ. ಹಾಕ್ತೀನಿ. ಇದ್ರ ಮೇಲೆ ಬಾಳೆಲೆ ಹಾಕ್ಬೇಕು ನೋಡಿ. ಅನ್ನದ ಗೋಣಿ ಅಂತ ಇದೆ. ಅನ್ನದ ಗೋಣಿ? ಹೌದು. ಇದು ಅನ್ನಕ್ಕೆ ಮಾತ್ರ ಬಸೋದು, ಅನ್ನ ಬಸ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಈ ತರ ಹಾಕ್ತೀವಿ. ಇಲ್ಲಿ ಇದ್ರ ಮೇಲೆ ಒಂದು ತಟ್ಟೆ ಹಾಕ್ಬಿಟ್ರಿ. ಹೌದು. ಇದ್ಮೇಲೆ ಬಾರ್ ಆದ ಏನಾರು ಇಡ್ಬೇಕು. ಬಕೆಟ್ ಇಟ್ಬಿಡೋಣ. ಒಂದು 5 ರಿಂದ 10 ನಿಮಿಷದಲ್ಲಿ ದಮ್ ಆಗ್ಬಿಡುತ್ತೆ. ಕ್ಲೀನ್ ದಮ್ ಆಗ್ಬಿಡುತ್ತೆ ಆಯ್ತಾ. ಒಲೆ ಆಫ್ ಮಾಡಿಲ್ಲ, ಸಣ್ಣ ಉರಿ ಇದೆ. ಇನ್ನೊಂದು 5-10 ನಿಮಿಷ ನೋಡೋಣ. ಗ್ಲೋಬಲ್ ಕೃಷ್ಣ ಅಂದ್ರೆ ಅವ್ರಿಗೆ ನಮ್ಮ ಗೋಡನ್ಯಾಗ ನಾನು ಫಸ್ಟಿಗೆ ಕೆಲ್ಸಕ್ಕೆ ಬಂದಾಗ ಅವರು ನಮ್ಗೆ ಕೆಲಸ ಫಸ್ಟಿಗೆ ಗೊತ್ತಿರಲಿಲ್ಲ. ಅವರು ಕೆಲಸನ ನಮ್ಗೆ ಕಲಿಸ್ಕೊಟ್ಟಿದ್ದೆ. ಅವರು ಫಸ್ಟ್ ಕ್ಯಾಟ್ರಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೆ ಅವ್ರ ಗೋಡನಿಂದ. ಅವರು ಫಸ್ಟಿಗೆ ನಮ್ಗೆ ಓನರ್ ಅಂಥೇಳಿ ಭಾಳ ಹೆದರಿಕೆ ಅನಿಸ್ತಿತ್ತು. ಅವ್ರು ಓನರ್ ಥರ ಇರಲಿಲ್ಲ. ಈಗ ನಮ್ಮ ಕೈಯಾಗ ನಗ್ನಗ್ತಾ ಕೆಲಸ ಮಾಡ್ಕೊಂತ ಒಳ್ಳೆ ಮಾಲೀಕರಾಗಿದ್ದರು. ಅವಾಗ ಅಡುಗೆ ಹೊಸ ನಮ್ಗೆ ತರಕಾರಿ ಕಟಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅವಾಗ ಅವರು ಹಿಂಗೆ ತಗೊಳ್ಳಿ, ಹಿಂಗೆ ಮಾಡ್ಬೇಕು, ಒಳ್ಳೊಳ್ಳೆ ರುಚಿಯಾದ ಅಡುಗೆ ಮಾಡ್ತಾರೆ. ಹೊಸ ಟೈಪಿನ ವೆರೈಟಿ ಅಡುಗೆ ಮಾಡ್ತಾರೆ. ಒಳ್ಳೆ ಮಾಲೀಕರು ಮಾತ್ರ. ಈಗ ಏನಾರ ಒಂದು ಕಷ್ಟ ಐತಿ ಅಂತ ಟೈಮಿಗೆ ಪಟ್ಟ ಒಂದು ಹೆಲ್ಪ್ ಆಗಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲ ಮದುವೆಗಳಲ್ಲಿ ಅವ್ರನ್ನ ಅಡುಗೆ ಇಷ್ಟಪಡ್ತಾರೆ. ನಮ್ಮ ಸ್ಟಾಫ್ ಅವ್ರು ಕಂಡ್ರೆ ಫ್ರೆಂಡ್ಸ್ ಥರ ನೋಡ್ತಾರೆ. ಓನರ್ ಟೈಪ್ ಇರಲ್ಲ, ಎಲ್ಲ ಫ್ರೆಂಡ್ಸ್ ಥರನೇ. ಈಗ ದಮ್ ಆಗ್ತಾ ಇದೆ, ಅಷ್ಟೊಳಗೆ ಒಂದು ಪಚ್ಚಡಿ ಅದಕ್ಕೆ ರಾಯ್ತ ಆಯ್ತಾ, ಅದನ್ನ ತಿನ್ಲಿಕ್ಕೆ. ಪಚಡಿ ಹೆಂಗಿದೆ? ಸೌತೆಕಾಯಿ, ಆನಿಯನ್, ಈರುಳ್ಳಿ ಸಮ ಪ್ರಮಾಣ ಸರ್? ಸಮ ಇರಲಿ. ಓಕೆನಾ. ಸ್ವಲ್ಪ ಟೊಮೊಟೊ ಬೇಕಂದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಬೇಡ.
ಆಮೇಲೆ ಹಸಿಮೆಣಸು, ಶುಂಠಿ ಸ್ವಲ್ಪ, ಉಪ್ಪು ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು. ಆಲ್ಮೋಸ್ಟ್ ಆರೋಗ್ಯಕರವಾದ ಎಲ್ಲ ಬಿದ್ಬಿಟ್ಟು ಹೌದು. ನಾವು ಭಾನುವಾರ ಡಾಕ್ಟರ್ ರಾಜು ಹೇಳ್ತಾರೆ ಸರ್ ನಮಗೆ ಇಂಥದ್ದೆಲ್ಲ ಮಿಸ್ ಮಾಡಬೇಡಿ ಅಂತ. ನೆಕ್ಸ್ಟ್ ಮೊಸರು, ಮೇನ್ ಇದಕ್ಕೆ ಮೊಸರು. ಆ ಪಲಾವ್ ಮಸಾಲ ಮತ್ತು ಈ ಮೊಸರು ಮ್ಯಾಚ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಹೌದು, ಒಳಗೆ ಹೊಟ್ಟೆಯಲ್ಲಿ. ಸಾಕು ಸಾಕ ಸರ್? ನಮ್ಮ ಪಚಡಿ ರೆಡಿ. ರೆಡಿ. ಪಲಾವ್ಕ್ಕಿಂತ ಜಾಸ್ತಿ ಇದ್ರ ಮೇಲೆ ಒಲವು. ಹೌದೌದು, ಕೆಲವರು ರೈಸ್ ಬತ್ತೆ ಹಾಕೊಳ್ಳಲ್ಲ, ಪಲಾವೇ ಹಾಕೊಳ್ಳಲ್ಲ. ಹೌದೌದು, ಇದೇ ಸಡಿಯಾಗಿ ತಿಂತಾ ಇರ್ತಾರೆ. ಸರ್, ಈಗ 10 ನಿಮಿಷ ಆಗಿದೆ. ನಮ್ಮ ಅವರೆಕಾಳು ಪಲಾವ್ ಹೇಗಾಗಿದೆ ನೋಡೋಣ, ಆಯ್ತಾ? ರೈಟ್. ಅಲ್ಲೇ ನೋಡಿ, ಎಲೆ ಹಾಕಿರೋದ್ರಿಂದ ಒಳ್ಳೆ ದಮ್ಮ ಆಗುತ್ತೆ. ಇದು ಒಳ್ಳೆ ಬಿಳಿ ಪಲಾವ್ ಅಂತ ಹೇಳ್ತಾರಲ್ಲ ಮೈಸೂರಲ್ಲಿ. ಎಲ್ಲೋ ತಳ ಇಲ್ಲಿದೆ ನೋಡಿ, ನೋಡಿ ಈ ತರ ಬರ್ಬೇಕಿದೆ, ಉದ್ರಾಗಿ ಬರ್ಬೇಕು. ಕಿತ್ಕವರೆ ಮೆಂತ್ಯ ಪಲಾವ್ ಸರ್ ರೆಡಿ ಇದೆ. ಈಗ ಬೌಲಿಗೆ ಹಾಕ್ತೀನಿ ನೋಡಿ, ಸರ್ವ್ ಮಾಡ್ತೀನಿ. ಸೂಪರ್. ಪಚಡಿ ಒಟ್ಟಿಗೆ ನಮ್ಮ ಅವರೆಕಾಳು ಮೆಂತ್ಯ ಪಲಾವ್ ರೆಡಿ. ನೋಡಿ ಸರ್, ಹಿಂಗೆ ಪಚಡಿ ಒಂದು ಲೆವೆಲ್ ಇದ್ರೆ ಈ ಕಡೆಗೆ ಪಲಾವ್ ಸರ್ ಹಾಕೊಂಡ್ಬಿಡೋಣ. ಓಕೆ. ಮಾಡುವುದು ಒಂದು ರೀತಿ ಇದ್ರೆ ಇದನ್ನು ಬಡಿಸೋ ಕ್ರಮನೂ ಹಾಗೆ ಹೇಳ್ದಾಗೆ, ಕುಡಿಸಿದರೆ ಕಸವಿರಬಾರದು, ಬಡಿಸಿದರೆ ಹಸಿವಿರಬಾರದು. ನೋಡಿ ನಾನ್ ನೋಡಿ. ಸೊ ಇವತ್ತು ಮಾಡಿಬಿಟ್ಟು ಬಡಿಸಿದ್ದಾರೆ ನೋಡಿ, ಒಂದು ದಿಂಡು ಇಲ್ಲ, ಕ್ಲೀನ್ ಬೆಂದಿದೆ ನೋಡಿ, ಆಯ್ತಾ? ಈ ತರ ಇರ್ಬೇಕು, ಬೇಯ್ಬೇಕು, ಈ ತರ ಇರ್ಬೇಕು. ಈಗ ನೋಡಿ ಸರ್, ಅವರೆಕಾಳು ಮೆಂತೆ ನೋಡಿ ಸರ್, ಪಲಾವ್. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ರುಚಿಯು ಹರಡುತ್ತಿದೆ ಅಂತ ಹಾಡ್ಬೋದು ಈಗ. ಏನ್ ಬಾಯಿ ತುಂಬಾ ರುಚಿ. ಆ ಪಲಾವ್ ಅಂತ ಹೆಸರಿಟ್ಟಿದ್ದಕ್ಕೂ ಆ ಒಂದು ಮನಸ್ಸಿನಲ್ಲಿ ಆ ಭಾವನೆ ಬಂದ ತಕ್ಷಣ ಬಾಯಲ್ಲಿ ನೀರು ಬರ್ತದೆ ಅಲ್ವಾ? ಆಮೇಲೆ ಗೋಪಾಲಕೃಷ್ಣ ಅವ್ರ ಕೈ ರುಚಿ. ಮಧ್ಯ ಮನೆಯಲ್ಲಿ ಸೈ, ಇಲ್ಲಿ ನಾವು ಬಂದು ಶೂಟಿಂಗ್ ಮಾಡಿದಾಗೂ ಸೈ, ಶತಸಿದ್ಧ ಎಲ್ಲದಕ್ಕೂ ರೆಡಿ ಇರ್ಬೇಕಲ್ಲ, ಯಾವಾಗ್ಲೂ ರೆಡಿ. ಅವ್ರ ಪಚಡಿ ಕೂಡ ಜನ ಹಂಗೆ ತಿಂತಾ ಇರ್ತಾರೆ ಮದುವೆ ಮನೇಲಿ. ಹೆಲ್ತಿ ಆಗಿರುತ್ತೆ ಈ ತರದ್ದು, ತಂಪು ಹೊಟ್ಟೆಗೆ. ಹೌದು, ತಂಪಾಗಿರುತ್ತೆ. ಅದ್ಭುತ. ನೀವು ಮಾಡ್ಕೊಂಡು ಹೇಳಿ ನಮಗೆ, ಇದು ಬಹಳ ವಿಶೇಷವಾಗಿದೆ. ಯಾರ್ಯಾರು ನಿಮ್ಮ ರುಚಿ ಅನುಭವಿಸಿದರು, ಆಸ್ವಾದಿಸಿದರು ಮನೇಲಿ, ಅವರೇ ಧನ್ಯ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಫುಡ್ ಹೇಗಿರುತ್ತೆ ಅಲ್ವಾ? ಹೌದೌದು. ಇಲ್ಲಿರೋಲ್ಲ ಬಳಗ, ನಮ್ಮ ಹೆಜ್ಜಿಗೆ ಬಳಗ, ನಮ್ಮ ಬಳಗ ಎಲ್ಲ ನೋಡಿದ್ದಾರೆ ಇವತ್ತು ಮಾಡೋದು. ನೀವು ಈಗ ಕಾಯ್ತಾ ಇದ್ದಾರೆ ಅವ್ರ ರುಚಿ ನೋಡಕ್ಕೆ. ನಾವು ಸಮಯ ವ್ಯರ್ಥ ಮಾಡೋದು ಬೇಡ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಟ್ಟಿಗೆ. ಗ್ಯಾರಂಟಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮಾಡಿ. ಗ್ಯಾರಂಟಿ. ನಾವು ಖುದ್ದಾಗ ಅಲ್ಲಿ ನಿಂತು ತಿನ್ನಕ್ಕಾಗಿಲ್ಲ, ನಾವು ಅದನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತು. ಯಾಕಂದರೆ ಬಂದವ್ರು ಸುಮಾರು ಜನ ಬಂದ್ಬಿಟ್ಟು ಹೇಳಿದ್ರು ಫುಡ್ಡು ತುಂಬ ಚೆನ್ನಾಗಿತ್ತು ಅಂತ. ಯಾಕಂದರೆ ನನಗೆ ತುಂಬ ನಾರ್ತ್ ಇಂಡಿಯನ್ ಫ್ರೆಂಡ್ಸು ಎಲ್ಲರೂ ಇದ್ದಾರೆ, ಅವ್ರಿಗೆ ನಮ್ಮ ಸೌತ್ ಇಂಡಿಯನ್ ಊಟ ಇವತ್ತು ಹಾಕ್ಸಿದ್ದು. ನೆನ್ನೆ ರಿಸೆಪ್ಷನ್ದಾಗಿರ್ಬೋದು, ಮತ್ತು ಕೋಆಪರೇಷನು ಅಷ್ಟೇ. ಟೀಮು ಒಂದು ಸ್ಮಾಲ್ ಇವೆಂಟು ನಾವು ಹಲ್ದಿ ಮೆಹಂದಿ ಅಂತ ಮಾಡಿದ್ವಿ. ಆ ಒಂದು ಇವೆಂಟ್ಗೂ ಅಷ್ಟೇ ಏನೂ ಕಮ್ಮಿ ಮಾಡದೇ ಇರೋಂಗೆ ಎಷ್ಟು ಚೆನ್ನಾಗಿ ಅವ್ರು ರೆಡಿಯಾಗಿ ಬಂದಿದ್ದ ರೀತಿ, ಅವರು ಸರ್ವ್ ಮಾಡಿದ ರೀತಿ ಅವತ್ತು ಎಲ್ಲರೂ ಇಷ್ಟಪಟ್ಟರು ಸರ್. ತುಂಬ ಇಷ್ಟ ಆಯ್ತು. ಹಳದಿ ದಿನ ಶುಕ್ರವಾರ ಎವ್ರಿಬಡಿ ಲೈಕ್ ಇಟ್. SGK ಕ್ಯಾಟ್ರಿಂಗ್ ಅವರು ನಾವು ಅನ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ಖಂಡಿತ ಫುಲ್ಫಿಲ್ ಮಾಡಿದ್ದಾರೆ.
ಅದನ್ನ ನಾವು ಹೇಳೋದಕ್ಕಿಂತ ಜನ ಬಂದವ್ರು ನಮ್ಗೆ ಹೇಳಿದ್ದಾರೆ. ಅದು ನಮಗೆ ತುಂಬ ಖುಷಿ ಆಯಿತು. ಅವ್ರು ಎಂಜಾಯ್ ಮಾಡಿದ್ದಾರೆ ಫುಡ್ ಅನ್ನೋದೇ ನಮ್ಗೊಂದು ಸಂತೋಷ. ಇದು ಚೆನ್ನಾಗಿತ್ತು ಊಟ. ವೆಜ್ ಪಲಾವ್ ಇದು ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಈ ಬೋಂಡ ಇದು ತುಂಬ ಇಷ್ಟ ಆಯಿತು. ಐ ಲೈಕ್ ದಿಸ್ ಸ್ಯಾಲೆಡ್. ಸಬ್ಬಕ್ಕಿ ಬೋಂಡ ಅನಿಸುತ್ತೆ, ಚೆನ್ನಾಗಿದೆ. ಸ್ಯಾಲೆಡ್ಸ್ ಎಲ್ಲ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. Smaran and Nandini, the food is delicious. Thank you very much. We are enjoying ourselves. The food is good, but it's little on the spicy side. Food's really very nice. It's very new for me. This is my first time having a South Indian wedding meal. It's really interesting and new and very tasty. खाना बहुत अच्छा बना है. I just love South Indian food. We are from North, but I love South Indian food. And he's really excellent. This taste is also very good. Everything is really nice. ಸಂಭ್ರಮ ರೆಸಾರ್ಟಲ್ಲಿ ಅಡುಗೆಯ ಊಟದ ಸಂಭ್ರಮ ನೋಡಿ. ಇಂಥದೇ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.